ಶಿವಮೊಗ್ಗದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತಕ್ಕೆ ಮೂವರು ಬಲಿಯಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಸ್ವಿಫ್ಟ್ ಕಾರಿನ ನಡುವೆ ಆದಂತ ಅಪಘಾತದಲ್ಲಿ ಮೂವರು ಬಲಿಯಾಗಿದ್ದಾರೆ. ಒಂದೇ ಕುಟುಂಬದ ಮೂವರು ಸ್ಥಳದಲ್ಲೇ ದುರ್ಮರಣ ಕಂಡಿರೋದು. ರಿಹಾನ್, ರಾಹಿಲ್ ಹಾಗೂ ಫಾತಿಮಾ ಸಾವನ್ನಪ್ಪಿರೋದು. ತೀರ್ಥಹಳ್ಳಿಯ ಭಾರತೀಪುರ ಬಳಿ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಚಾಲಕ ಸೇರಿದಂತೆ ಇನ್ನುಳಿದ ಮೂವರಿಗೂ ಕೂಡ ಗಂಭೀರ ಗಾಯಗಳಾಗಿವೆ. ಶಿವಮೊಗ್ಗದಲ್ಲಿ ಸಂಭವಿಸಿರುವಂತಹ ಈ ಅಪಘಾತದಲ್ಲಿ ಮೂವರು ಬಲಿಯಾಗಿದ್ದಾರೆ. ಚನ್ನಗಿರಿಯಲ್ಲಿ ಮದುವೆಗೆ ಅಂತ ತೆರಳಿದ್ರು ಒಂದೇ ಕುಟುಂಬಸ್ಥರು. ಕುಟುಂಬದ 6 ಮಂದಿ ಹೊರಟಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲದ ಕುಟುಂಬ ಇದು. ಆಕ್ಸಿಡೆಂಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕಾರು ನಜ್ಜುಗುಜ್ಜಾಗಿದೆ. ಜೊತೆಗೆ ಮೂವರು ಬಲಿಯಾಗಿದ್ದಾರೆ. ಉಳಿದವರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶೃಂಗೇರಿಗೆ ವಾಪಸ್ ಆಗುವ ವೇಳೆ ನಡೆದಿರುವಂತಹ ದುರ್ಘಟನೆ ಇದು. ತೀರ್ಥಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವು ದಾಖಲಾಗಿದೆ. ನೋಡಿ, ಹಬ್ಬ ಇದೆ ನಾಳೆ. ನೋಡಿದ್ರೆ ಇವತ್ತಿನ ದಿನ ಅಪಘಾತ. ಈ ಹಿಂದೆ ಕೂಡ 2025ರಲ್ಲಿ ಬರೀ ಅಪಘಾತಗಳ ಸರಮಾಲೆನೇ ಇತ್ತು. ಈಗ 2026 ಶುರುವಾಯಿತು. ಈಗಲೂ ಕೂಡ ಅಂಥದ್ದೇ ಕಹಿ ಘಟನೆಗಳು. ಅದರಲ್ಲೂ ಕೂಡ ಈಗ ಸ್ವಲ್ಪ ಮಂಜಿನ ವಾತಾವರಣ. ಈ ಸಂದರ್ಭದಲ್ಲಿ ಗಾಡಿ ಓಡಿಸೋರು ಬಹಳ ಜಾಗರೂಕತೆಯಿಂದ ಓಡಿಸಬೇಕಾಗುತ್ತೆ. ಹವಾಮಾನ ಇಲಾಖೆನೇ ಎಚ್ಚರಿಕೆ ಕೊಟ್ಟಿದೆ. ಕಾರಣ ಮೋಡ ಮುಸುಕಿದ ವಾತಾವರಣ ಇರುತ್ತೆ, ಸರಿಯಾಗಿ ರಸ್ತೆ ಕಾಣಿಸ್ತಾ ಇರಲ್ಲ. ಇನ್ನು ಕೆಲವರು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಕೂಡ ಇರುತ್ತೆ. ಬಟ್ ಇಲ್ಲಿ ನೋಡಿ, ಪಾಪ ವಾಪಸ್ ಆಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂಥ ಅಪಘಾತ ಇದು. ಒಂದೇ ಕುಟುಂಬದ 6 ಮಂದಿ ಇದ್ರು. ಅದರಲ್ಲಿ ಮೂವರು ಬಲಿಯಾಗಿದ್ದಾರೆ. ಇನ್ನು ಮೂವರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಿಹಾನ್, ರಾಹಿಲ್ ಹಾಗೂ ಫಾತಿಮಾ 3 ಜನರು ದುರ್ಮರಣ ಕಂಡಿದ್ದಾರೆ ರಸ್ತೆ ಅಪಘಾತದಲ್ಲಿ. ಶಿವಮೊಗ್ಗದಲ್ಲಿ ನಡೆದಿರುವಂಥ ದುರ್ಘಟನೆ ಇದು. ಬೆಳ್ಳಂಬೆಳಗ್ಗೆನೇ ನೋಡಿ ಅಪಘಾತದ ಸುದ್ದಿಯನ್ನು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮೋಹನ್ ಕೃಷ್ಣ. ಇಲ್ಲಿವರೆಗೂ ಕೂಡ ಅನೇಕ ಅಪಘಾತಗಳನ್ನ ನಾವು ನೋಡಿದ್ವಿ. ಈಗ ಶಿವಮೊಗ್ಗದಲ್ಲಿ ಆಗಿರುವಂಥ ಅಪಘಾತಕ್ಕೆ ಕಾರಣ ಏನು? ಮೂವರು ಬಲಿಯಾಗಿದ್ದಾರೆ. ಉಳಿದಂಥವರ ಪರಿಸ್ಥಿತಿ ಹೇಗಿದೆ? ಏನು ಡೀಟೇಲ್ಸ್ ಇದೆ? ಹೌದು ಸೌಖ್ಯ. ಏನು ಚನ್ನಗಿರಿಯಲ್ಲಿ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಮದುವೆಗೆ ತೆರಳಿದಂತಹ ಒಂದೇ ಕುಟುಂಬದ 6 ಮಂದಿ ಏನು ಕಾರ್ನಲ್ಲಿ ಬರ್ತಾ ಇರ್ತಾರೆ. ಈ ಕಾರ್ನಲ್ಲಿ ಬರ್ತಿರುವಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಎದುರಿಗೆ ಬರುತ್ತೆ. ಎದುರಿಗೆ ಬಂದಂತಹ ಬಸ್ ಅನ್ನ ಓವರ್ಟೇಕ್ ಮಾಡಲು ಹೋದಂತಹ ಸಂದರ್ಭದಲ್ಲಿ ಬಸ್ನ ಏನು ಎಡ್ಜಿದೆ, ಆ ಎಡ್ಜು ಕಾರಿಗೆ ತಾಗಿರುವಂತದ್ದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲದ ಕುಟುಂಬ ಅಂತ ಹೇಳಲಾಗ್ತಾ ಇರುವಂತದ್ದು. ಶೃಂಗೇರಿಗೆ ವಾಪಸ್ ಆಗುವ ವೇಳೆ ಈ ದುರ್ಘಟನೆ ನಡೆದಿದೆ. ತೀರ್ಥಹಳ್ಳಿಯ ಒಂದು ಏನು ಭಾರತೀಪುರ ಇದೆ, ಭಾರತೀಪುರ ಗ್ರಾಮದ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಸ್ವಿಫ್ಟ್ ಕಾರ್ನ ಸಂಪೂರ್ಣವಾಗಿ ಎಡಭಾಗದಲ್ಲಿ ನುಜ್ಜುಗುಜ್ಜಾಗಿರುವಂತದ್ದು ನೀವು ಕಾಣಬಹುದಾಗಿರುವಂತದ್ದು. ಇಲ್ಲಿ 6 ಜನ ಕಾರ್ನಲ್ಲಿ ಇರ್ತಾರೆ. ಅದರಲ್ಲಿ 3 ಸಾವನ್ನಪ್ಪಿರುವಂತದ್ದು. ರಿಹಾನ್, ರಾಹಿಲ್ ಮತ್ತು ಫಾತಿಮಾ ಎಂಬುವರು, ಚಾಲಕ ಸೇರಿದಂತೆ ಇನ್ನುಳಿದ 3 ಕೂಡ ಗಾಯ ಆಗಿರುವಂತದ್ದು. ಅವರು ಇದೀಗ ಶೃಂಗೇರಿಗೆ ತೆರಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುತ್ತಾ ಇರುವಂತದ್ದು. ಜೊತೆಗೆ ಮೃತರನ್ನ ಇದೀಗ ತೀರ್ಥಹಳ್ಳಿಯ ಆಸ್ಪತ್ರೆಯಿಂದ ಶೃಂಗೇರಿಗೆ ರವಾನಿಸಲಾಗಿದೆ. ಸೌಖ್ಯ. ಶೃಂಗೇರಿಗೆ ವಾಪಸ್ ಆಗುವ ವೇಳೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ನ ಎಡಜು ತಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ನಿನ್ನೆ ರಾತ್ರಿ ನಡೆದಿರುವಂತದ್ದು ಇದು. ಏನು ತೀರ್ಥಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗೆ.